ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವ ಅನ್ನದಿಂದ ತೂತು ವಡೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಗಾತ್ರದ್ದು ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದು ಈರುಳ್ಳಿನ ಮಧ್ಯಮ ಗಾತ್ರದ್ದು ಅಥವಾ ದೊಡ್ಡದಾದರೆ ಒಂದು ಸೇರಿಸ್ಕೊಳ್ಳಿ. ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಹೆಚ್ಚು ಕಡಿಮೆ 1 ಪಾವ್ ಅಕ್ಕಿಯಷ್ಟು ಅನ್ನ ಉಳಿದಿತ್ತು. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನೀರೇನು ಹಾಕ್ಕೊಂಡಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ನೀವೇನಾದ್ರೂ ಮಿಕ್ಸಿ ಜಾಮ್ ಆಗುತ್ತೆ ಜಾರ್ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದಾದರೆ, ಚಿಕ್ಕ ಮಕ್ಕಳಿದ್ರೆ ನೀವು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿನ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ನಾನಿಲ್ಲಿ ಹಿಂಗನ್ನು ಸೇರಿಸ್ಕೊಂಡೆ. ಆನಂತರ ನಾನಿಲ್ಲಿ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಓಂ ಕಾಳನ್ನು, ಅಜ್ವೈನ್ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೊಂಡ ನಂತರ ನಾನಿಲ್ಲಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳುವಾಗ ಮೊಸರನ್ನ ಹಾಕ್ಕೊಂಡೆ. ಒಂದು 3 ಸ್ಪೂನಷ್ಟು ಅದು ಸ್ಕಿಪ್ ಆಗಿದೆ. ಮೊಸರನ್ನ ಸೇರಿಸ್ಕೊಳ್ಳಿ ನೀವು. ನಾನಿಲ್ಲಿ ಕಟ್ ಮಾಡಿರುವಂತಹ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು ಹಿಡಿಯಷ್ಟು. ನಿಮಗೆ ಬೇಕಂದರೆ ತುರಿದಾದರೂ ಹಾಕ್ಕೋಬೋದು, ಬೇಡ ತೆಂಗಿನಕಾಯಿ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು ಉಪ್ಪಿಟ್ಟಿನ ರವೆನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನಾನೇನು ನೀರು ಹಾಕ್ಕೊಂಡಿಲ್ಲ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ನಾನಿಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ, ಹಾಗಾಗಿ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಇದಕ್ಕೆ ಮಿಕ್ಸ್ ಮಾಡುವಾಗ ಸರಿ ಹೋಗುತ್ತೆ. ನೀವು ಈರುಳ್ಳಿ ಬೇಕಿದ್ದರೆ ಕಡಿಮೆ ತೊಗೊಂಡು ಮಾಡ್ಕೋಬೋದು. ಇದನ್ನು ನಾನು ಒಂದು 1/4 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ, ಯಾಕಂದರೆ ಉಪ್ಪಿಟ್ಟಿನ ರವೆ ಸ್ವಲ್ಪ ನೆನಿಬೇಕು. ಆನಂತರ ನಾನು ಈ ರೀತಿ ತಟ್ಕೊಂಡು ಮಧ್ಯೆ ಹೋಲ್ನ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಕರ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಮಾಡಿ ಹಾಕ್ಕೊಳ್ತಿದ್ದೀನಿ. ನೀವು ಬೋಂಡದಂಗೆ ರೀತಿನಲ್ಲಾದ್ರೂ ಮಾಡ್ಕೋಬೋದು, ಅಥವಾ ವಡೆ ಶೇಪಲ್ಲಿ ಮಾಮೂಲಿ ಏನು ಮಸಾಲೆ ವಡೆ ಬರುತ್ತೆ ಆ ರೀತಿನೂ ತಟ್ಕೊಂಡು ಬೇಯಿಸ್ಕೋಬೋದು. ಇವಾಗ ನೋಡಿ, ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಇಷ್ಟ ಆದಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗಲೇ ಎತ್ತಿಟ್ಕೋಬೋದು. ಆನಂತರ ನಾನು ಇನ್ನೊಂದು ಮೆಥಡಲ್ಲಿ ಹಾಕೋದನ್ನು ತೋರಿಸ್ತಿದ್ದೀನಿ. ಒಂದೇ ಕೈಯಲ್ಲಿ ಈ ರೀತಿ ತಗೊಂಡು ಮಧ್ಯೆ ಹೋಲ್ ಮಾಡಿ ಹಾಕ್ಕೋಬೋದು. ಅನ್ನ ಉಳಿದಿದ್ದಾಗ ಸಂಜೆ ಟೀ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ಅಥವಾ ನೀವು ಬಿಸಿ ಅನ್ನದಲ್ಲಾದ್ರೂ ಬೇಕನ್ನಿಸ್ದಾಗ ಮಾಡ್ಕೊಳ್ಳಿ, ತುಂಬ ರುಚಿಕರವಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಬೇಯಿಸ್ಕೊಂಡು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಒಂದು 2-3 ನಿಮಿಷ ಆದಮೇಲೆ ಈ ರೀತಿ ತಿರುವು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬೆಂದ ನಂತರ ಎತ್ತಿಟ್ಕೊಳ್ತಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು ಸ್ನೇಹಿತರೆ.